Check the injective and surjective of the following function. Given the function is mapping integer to integer and the function is defined as x cube ಅಲ್ವಾ. ಸೊ ಇದು ಗ್ರಾಫ್ ನೋಡ್ಬಿಡೋಣ. ಮೊದಲೇದಾಗಿ ಇದು ನಿಮ್ಮ ಔಟ್ಪುಟ್ಟು, ಇದು ನಿಮ್ಮ ಇನ್ಪುಟ್ಟು, ಇದು ಎಕ್ಸ್ ಕ್ಯೂಬ್ ಇರಬೇಕಾಯಿತು, ಎಕ್ಸ್ ಸ್ಕ್ವೇರ್ ಅಂತ ಬರೆದುಬಿಟ್ಟಿದ್ದೀನಿ. ಕ್ಯೂಬ್ ಮಾಡಿಬಿಡೋಣ ಅದನ್ನು. ಎಲ್ಲೋಯ್ತು? ಹಾಂ, ಸಿಗ್ತಾಯಿಲ್ಲ ಯಾಕೋ, ಆಮೇಲೆ ಮಾಡ್ತೀನಿ, ತೊಂದರೆ ಇಲ್ಲ. ಆಯ್ತು ಹುಡುಗರ, ಇಲ್ಲೇನು ನೋಡ್ತಾ ಇದ್ದೀವಿ, ನಮ್ಮ ಇನ್ಪುಟ್ ವ್ಯಾಲ್ಯೂಸ್ ಹೇಗೆ ಬರ್ತಾಯಿದೆ ಅಂತ ಹೇಳಿದ್ರೆ -10, 9, 8, 7 ಮೈನಸ್, ಇವೆಲ್ಲ ಮೈನಸ್ಸು, 0, 1, 2, 3, 4, 5, 6. ಸೊ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿವರೆಗೂ ಹೋಗುತ್ತೆ. ಔಟ್ಪುಟ್ ಹೇಗೆ ಬರ್ತಾಯಿದೆ? ಔಟ್ಪುಟ್ಟು -9 ಕೊಡ್ತು ಅಂದರೆ -729, -8 ಅಂದರೆ -512, -7 ಅಂದರೆ -343. ಸೊ ಇವೆಲ್ಲ ನೆಗೆಟಿವ್ ವ್ಯಾಲ್ಯೂ ಬರ್ತಾಯಿದೆ. 0 ಕೊಡ್ತು ಅಂದರೆ 0, 1 ಕೊಡ್ತು ಅಂದರೆ 1, 2 ಅಂದರೆ 8, 3 ಅಂದರೆ 27, 4 ಅಂದರೆ 64, so on and so forth. ಸರಿನಾ? ಸೊ ಈ ಥರ ಇರಬೇಕಾದ್ರೆ ಏನಾಗುತ್ತಿದೋ ಹೌದು 1 1 ಆಗುತ್ತೆ. -1 + 1 ಕೊಡ್ತು ಅಂದರೆ -1 + 1 ಔಟ್ಪುಟ್ ಬರುತ್ತೆ ಅಲ್ವಾ. ಹಾಗಾಗಿ ದಿಸ್ ಈಸ್ 1 1, ಆಲ್ಸೋ ನೋನ್ ಆಸ್ ಇಂಜೆಕ್ಟಿವ್. ಸೊ ಲೆಟ್ m, n, which is part of your integer, such that f of m is equal to f of n. ಸೊ ಬೇರೆ ಎರಡು ಇನ್ಪುಟ್ಟು ಅದೇ ಔಟ್ಪುಟ್ ಕೊಡ್ತಾ ಇದೆ ಅಂತ ಹೇಳಿ. ಸೊ ಪ್ರೂಫ್ ಬೈ ಕಾಂಟ್ರಡಿಕ್ಷನ್ ಉಪಯೋಗಿಸ್ತೀವಿ. ಹಾಗಾಗಿ m³ ಶುಡ್ ಬಿ ಈಕ್ವಲ್ ಟು n³. ಇವಾಗ ನಾನು ಕ್ಯೂಬ್ ರೂಟ್ ತೊಗೊಂತು ಅಂತ ಹೇಳಿದ್ರೆ ಏನಾಗುತ್ತಿದ್ದು, m will be equal to n, taking cube root on both ends. ಸೊ ಇದರಿಂದ ಏನೆಂದರೆ ಹೇಳ್ಬೋದು, f of x is 1 1 ಅಲ್ವಾ. ನೆಕ್ಸ್ಟು ಆಂಟು ಹೋಗಿ ಸಾಧ್ಯನಾ ಇದು? ಆರ್ ಸರ್ಜೆಕ್ಟಿವ್? ಸಾಧ್ಯ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಯಾವುದೇ ಒಂದು ಇನ್ಪುಟ್ ವ್ಯಾಲ್ಯೂ ಇಲ್ಲ ವಿಚ್ ವಿಲ್ ಗಿವ್ ಮಿ 3 ಅಲ್ವಾ. 3 ವಿಚ್ ಇಸ್ ಪಾರ್ಟ್ ಆಫ್ ಯುವರ್ ಕೋಡೊಮೈನ್ will need cube root of 3 as its pre-image, but cube root of 3 is not part of your domain. ಸರಿ ತಾನೆ? ಹಾಗಾಗಿ f of x is not on 2. ಸೊ ಇದು ನಿಮ್ಮ ಉತ್ತರ.